ಅಲ್ಲಿ ಕೂತ್ಕೋತೀರಾ? ಇಲ್ಲಿ ಕೂತ್ಕೊಳ್ಳಿ. ಹಂಗೆ ತಾನೆ, ಇಲ್ಲೇ ತಾನೆ ಹೋದ ಸರಿ ಮಾಡಿದ್ದು. ಹೋದ ಸರಿ ಪಾಪು ಎಷ್ಟು ತಿಂಗಳು? 2 ತಿಂಗಳು 3 ತಿಂಗಳು ಪಾಪು. 3 ತಿಂಗಳು ಪಾಪು ಕಣ್ರಿ ಅವನು. 5 ತಿಂಗಳಂತೆ, 3 ತಿಂಗಳು ಪಾಪು. ಹಾಂ ಅದೇ 4 ತಿಂಗಳು ತುಂಬಿರಲಿಲ್ಲ ಇನ್ನು. ಸರಿ ಆಯಿತು, ಬನ್ನಿ ಪೂಜೆ ಮಾಡೋಣ, ಪಾದ ಪೂಜೆನ. ಎಸ್ ಗೈಸ್, ಪಾದ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಫಸ್ಟು ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಪೂಜೆ ಮಾಡಿದ್ದೆ. ಬೆಳಗ್ಗೆನೇ ಒಂದು 8:40 ಈ ಥರ 8:40 ಇಲ್ಲ 8:30 ಅಷ್ಟೊತ್ತಿಗೆ ಪೂಜೆ ಆಗಿತ್ತು. ನಮ್ಮ ಮನೆಯವ್ರು ಪೂಜೆ ಮಾಡಿದರು. ನಾನು ಕೂಡ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೀರೆ ಉಟ್ಕೊಂಡು ಪೂಜೆ ಮಾಡೋಣ ಇವತ್ತು ಅಂತಂದ್ಬಿಟ್ಟು ಸೀರೆ ಉಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಭೀಮನ ಅಮಾವಾಸ್ಯೆ ಎಲ್ಲ ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವೆಲ್ಲ ನಿಮ್ಮ ಗಂಡಂದಿರಿಗೆ ಪಾದ ಪೂಜೆ ಮಾಡಿದ್ರ ಏನು ಅಂತ ಪೂಜೆ ಮಾಡ್ತಾಯಿದ್ದೀನಿ. ಈಗ ಸ್ವೀಟ್ ಬಂದು ಕೇಸರಿ ಬಾತ್ ಮಾಡಿದ್ದೆ, ಬಟ್ ತಿನ್ನಿಸ್ಲೇ ಇಲ್ಲ, ಮರ್ತ್ಕೊಬಿಟ್ಟೆ. ಇಲ್ಲಿ ನಾನು ಪಾದ ಪೂಜೆ ಮಾಡೋದಕ್ಕೆ ಸೀರೆ ಉಟ್ಕೊಂಡು ರೆಡಿಯಾಗಿದ್ನಲ್ಲ, ನಮ್ಮ ಮನೆ ಹತ್ರ ಇರೋರು ಎಲ್ಲ ಬಂದು ನಮ್ಮ ಪರ್ಸಲ್ಲಿ ಕೂತಿದ್ರು. ಅವರು ಕೂಡ ಪಾದ ಪೂಜೆ ಮಾಡ್ತಿದ್ದೀಯಾ ನೀನು, ಸೀರೆ ಉಟ್ಕೊಂಡಿದ್ದೀಯಾ, ಪರವಾಗಿಲ್ವೇ ಅಂದ್ಕೊಂಡು ಮಾತಾಡ್ತಾ ಕೂತಿದ್ರು. ಅವರು ಮಾಡಲಿ ಒಳ್ಳೇದಾಗಲಿ ಅಂತ ಅವರು ಹರಿಸ್ತಾಯಿದ್ರು. ಹಾಕು ಬೇಡ, ಕಾಪಿರೇಟ್ ಬಂದ್ಬಿಡುತ್ತೆ. ಇನ್ನೊಂಚೂರು ಮುಂದೆ ಕೂತ್ಕೊಳ್ಳಿ, ಇಬ್ರಲ್ಲಿ ಯಾರು. ನೀವೇ ಹೋಗ್ತಿದ್ದೀರಾ? ಮುಂದೆ ಕೂತ್ಕೊಳ್ಳಿ. ಅಲ್ಲೊಂದ್ಸರಿ ಫಸ್ಟ್ ತೊಳ್ಕೊಂಡ್ಬಿಡ್ಬೇಕಿತ್ತು ಕಾಲ. ಕುಡಿ ಗಿಡಿ ಅಂದ್ಬಿಟ್ರೆ ಆಮೇಲೆ ಯಾರು ನಿಮ್ಮ ಮಾಮ ಏಕೆ ಕುಡಿಬೇಕು ಅಂತಾರ ಅದಕ್ಕೆ. ನನ್ನಂತ ಹೆಚ್ಚು ಪಡೆ ಪುಣ್ಯ ಮಾಡಿರ್ಬೇಕು, ಅದಕ್ಕೆ ಮಾಡಿಸ್ಕೊತಾ ಇರೋದು. ನೀವು ಮಾಡಿ ನೋಡುವ, ನಾನು ಕೂರಿಸ್ಬಿಟ್ಟು ನೋಡುವ. ಯಾವ್ದು ಪದ್ಧತಿ ಅದು ಮಾಡ್ಬೇಕಣೆ. ಯಾಕೆ ಇದು ಎಂಟ್ರಿ ಮಾಡೋಂಗಿಲ್ಲ, ಶ್ರದ್ಧೆಯಿಂದ ಮಾಡು. ಹೊರಗಡೆ ಏನದು ಏನಂತಕ್ಕೆ ಸಂಭಾಷಣೆ ನಡೀತೈತೆ. ಸಂಭಾಷಣೆ ನಡೀತಾ ಇದೆ. ಮೀಟಿಂಗ್ ಮಾಡ್ತಾರೆ. ಪಾಪ ಅವರು ಏನೋ ಮಾಡೋದು. ಮನೆ ಒಳಗೆ ನನಗೂ ಏನೋ ಉಳಿತಾರೆ. ಗ್ಯಾಸ್ ಮೇಲೆ ಏನೋ ಇತ್ತಿರೋದು ಅವರು ಎಣ್ಣೆ ಬಾಟಿ ಸೌಂಡ್ ಬಂದು ಬರ್ತದೆ. ಅದು ನೀರು ಡೈರೆಕ್ಟ್ ನಮ್ಮ ಬಿಡಮ್ಮ, ಅದು ಬಂದಿರೋ ಎಲ್ಲರಿಗೂ ಮುಡಿಗಿಲ್ಲ ಏನು ಕೊಟ್ರು? ಮಕ್ಕಳಿದ್ದಾನೆ ಪಾಪ. ಅದು ಇದು ಬೇರೆ. ಏನು ಬೇರೆ? ಈಗ ಭೀಮ್ ನಮಸ್ತೆ ಗಿಫ್ಟ್ ಕೊಡಬೇಕು. ವರ್ಷ ಪೂರ್ತಿ ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ಪೂರ್ತಿ 2 ಮಕ್ಕಳು ಗಿಫ್ಟ್ ಅಷ್ಟೇ, ಏನಿಲ್ಲ. ಪೂಜೆ ಮಾಡಿದ್ರೆ ಅಕ್ಷತೆ ಇಲ್ಲ ಎತ್ತಂಬ ಹೋಗಿ. ಕೈ ಏನಂತ ಇರತ್ತೆ ನಿಮಿಷ.
ಇಟ್ಕೊಳ್ರಿ ಇದು ನಾನು ಕೊಡ್ತೀನಿ ಎತ್ಕೊಡಿ ಅಕ್ಷತೆನ ಸಾಕು ಕೊಡಿ ಮತ್ತೆ ಎತ್ಕೊಡಿ ಅಕ್ಷತೆನ ಇಟ್ಕೊಡಿ ಬೇಡ ಬಿಡಿ ಬೇಡ ಬಿಡ್ರಿ ಇಲ್ಲ ಬೇರೆ ಇಲ್ಲ ಗೈಸ್ ಅದಕ್ಕೆ ಕೊಟ್ಟವ್ರ ಎಷ್ಟಿರೋದು ಐತೆ ಮತ್ತೆ ವಾಪಸ್ ಕೇಳಂಗಿಲ್ಲ ತಗೊಳ್ಳಿ ನೀತೆ ಇರ್ಬೇಕು ಅದೇ ಇರ್ಬೇನೆ ಸೀರೆ ಉಟ್ಟಾದ್ರೆ ಸೀರೆ ಗೈಸ್ ಇನ್ನೇನು ಏನು ಮಾಡ್ಬೇಕು ಹೇಳಿ ಕುಡ್ಕೊ ಅಲ್ಲ ಚೆಲ್ಬೇಕು ನೀರು ತಲೆ ಮೇಲೆ ಹಾಕೋಬೇಕು ಹಾಕವ ಕುಡಿಬೇಕು ಏನಪ್ಪ ಅದು ಕುಡಿಬೇಕು ತಾನೆ ನಾವು ಉಟ್ಕೆ ಮಾಡಿರೋ ಹಿಂಗೆ ಅಂತ ತಪ್ಪು ಚೈನ ನೋಡ್ಬೋದು ಉಟ್ಕೆಂದ್ಬಿಟ್ಟು ದೊಡ್ಡ ಪಾಕಕ್ಕೆ ಚೆನ್ನಾಯ್ತಲ್ವಾ ರಮೇಶ್ ಅರ್ಧ ಮಾಡಿದ್ದು ನಾನು ಬೆಂಜಿನ ಬರೀ ಅವಲಕ್ಕಿ ಹಾಕಿದ್ರು ಒಂದು ಐಟಮ್ ಒಂಚೂರು ಸಕ್ಕರೆ ಹಾಕಿ ತೊಗೊಂಡಿರು ಡೇಟ್ಸ್ ಇತ್ತಲ್ಲ ಡೇಟ್ ಅವ್ರು ಕೊಡೋಕೆ ಕೂತಿರೋದು ದಿಸ್ವೆ ಅದೇ ಇದೇ ಗಿಫ್ಟ್ ತಿನ್ನಿಸ್ತಾರೆ ಅದು ತಿಂದಕ್ಕೆ ನಾವು ಇದು ದೇವ್ರ ಮುಂದೆ ಇಟ್ಟಿದ್ದು ಸಪ್ರೇಟ್ ಮಾಡಿದ್ದು ಪಾಪು ಹೊಸಿ ಬಾಕ್ಸ್ ಹಾಕ್ತು ಬಂದೆ ದೇವಸ್ಥಾನಕ್ಕೆ ಓ 3 ದಿನ ಅದು ತಗೊಬನ್ನಿ ಅದು ಅಂಕಲ್ ಕೊಟ್ಟಿದ್ದಲ್ಲ ಅದೇನು ಕೊಟ್ಬಿಟ್ಟು ಹಂಗೆ ತಗೊಂಡು ದೊಡ್ಡಗೊಬ್ಬರು ಬರ್ಬೇಕಾದ್ರೆ ದೇವಸ್ಥಾನಕ್ಕಮ್ಮ ಎಸ್ ಗೈಸ್ ಪೂಜೆ ಎಲ್ಲ ಮುಗೀತು ಪಾದ ಪೂಜೆ ಆಯಿತು ಗಿಫ್ಟ್ ಕೊಟ್ಟಿದ್ದಾಯಿತು ಗಿಫ್ಟು ಅಂದರೆ ಅದೇ ಮನೆ ಕೊಟ್ಟರು 500 ರೂಪಾಯಿ ಕೊಟ್ಟರು ಸೀರೆ ತಗೋಂತ ಅದೇ ಗಿಫ್ಟು ಅದಕ್ಕೂ ಮುಂಚೆ ಗಿಫ್ಟು 2 ಕೊಟ್ಟಿದ್ದೀನಿ ಅಂತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ ಎಷ್ಟು ವರ್ಷ ಪಾದ ಪೂಜೆ ಮಾಡ್ತೀನಿ ಅಷ್ಟು ವರ್ಷನೂ 2 ಗಿಫ್ಟು ಬೇರೆ ಗಿಫ್ಟ್ ಏನಿಲ್ಲ ಮುಂದಿನ ವರ್ಷ ಅಂತ 4 ವರ್ಷ ಆಯಿತು ಎಷ್ಟು ಸರಿ ಪೂಜೆ ಮಾಡಿದ್ದೀನಿ ಇದು 3ನೇ ಸರಿನಾ ನಡ್ಕೊಂಡು ಬರ್ತೈತೆ ನೋಡಿ ಪಾಪ ಅಕ್ಕ 5 ವರ್ಷ ಕಂಪ್ಲೀಟ್ ಆಯ್ತು ಅದೇ 4 ಸರಿ ಇದು 4 ಸರಿ ಮಾಡಿರೋದು ಇದು ಈಗ ಸ್ವಲ್ಪ ಕೆಲಸ ಇದೆ ಇಲ್ಲಿ ಮುಟ್ನಳ್ಳಿ ಅಂತ ಇದೆ ಅಲ್ಲಿಗೆ ಹೋಗಿ ಏನೋ ಕೆಲಸ ಇದೆ ಮುಗಿಸ್ಕೊಂಡು ದೊಡ್ಡಿಗೆ ಹೋಗಿ ಅದನ್ನು ಕೊಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಅದರಿಂದ ಬರ್ಬೇಕು ಆ ಕಡೆಯಿಂದ ಬರಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ನಮ್ಮ ಮನೆ ದೇವ್ರಿಗೆ ಕಾಲಭೈರೇಶ್ವರ ಚಿಕ್ಕಸಿನಕೆರೆ ದೇವ್ರಿಗೆ ಪಾಪುನ ಕರ್ಕೊಂಡು ಹೋಗ್ಬೋದಾಗಿತ್ತು ನನ್ನ ಸೀರೆ ಉಟ್ಕೊಂಡು ಅವ್ನು ಎತ್ಕೊಂಡು ಅವನು ಫಸ್ಟೇ ಸರಿಯಿಲ್ಲ 2 ಪಳ್ಳುಗಳು 2 ಸರಿ ಇಲ್ಲ ಅದಕ್ಕೆ ಒಂದೆಂದಿಗೂ ಹೆಂಗೂ ನಿದ್ದೆ ಟೈಮ್ ಅಲ್ವಾ ಅದಕ್ಕೆ ಬಿಟ್ಬಿಟ್ಟು ಮನೇಲಿ ಮಲಗಿಸ್ಬಿಟ್ಟು ನಾನು ರಮೇಶ್ ಮಾತ್ರ ಹೋಗ್ತಾ ಇದ್ದೀವಿ ನಾವಿಬ್ಬರನ್ನ ನೋಡಿದ್ರೆ ಬೇರೆಯವರು ಪಕ್ಕ ಗೊತ್ತಾಗುತ್ತೆ ಓ ಪಾದ ಪೂಜೆ ಮಾಡಿಸ್ಕೊಂಡವ್ರೆ ಮಾಡೋಳೆ ಅಂತ ಏನಂತ ಪ್ರೀತಿಯಿಂದ ಅಷ್ಟೇ ಅವರು 2 ಮಾತು ಗೊತ್ತಾಯ್ತಾ ಏನಕ್ಕೆ ಮಾಡೋದು ಅಂತ ಗಂಡಂಗೆ ಆಯಸ್ಸು ಆರೋಗ್ಯ ಸಂತೋಷ ಸಮೃದ್ಧಿ ಆಗಲಿ ಅಂತ ಸಮೃದ್ಧಿ ಅಂದರೆ ಏನು ಗೊತ್ತಾ ಹಾಂ ಅದೇ ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ ಅಪ್ಪ ಯಾವಾಗಲೂ ಇದೇ ಡೈಲಾಗು ಹೇಳೇ ಇರೋದಿಲ್ಲ ಆದ್ರೂ ಆವಾಗಲೇ ಹೇಳಿದ್ನಲ್ಲ ಅಂತ ಹೇಳೋದು ಯಾವಾಗ ಹೇಳಿದ್ರಿ ಮಕ್ಕ ಹಾಂ ಹೌದು ನಾನು ಕೇಳಿದಾಗ ಮಾತ್ರ ಇಲ್ಲೇ ಅನಿಸುತ್ತೆ ಚೆನ್ನಾಗಿತ್ತು ಫಿಶ್ಶು ನಮ್ಮೂರು ಪಕ್ಕದೂರಲ್ಲಿ ಗೈಸ್ ಹೊಸ ಫಿಶ್ ಅಂಗಡಿ ಓಪನ್ ಮಾಡಿದ್ದಾರೆ ಫಿಶ್ ಫ್ರೈ
ತವಾ ಫ್ರೈ ಎಲ್ಲ ಸಿಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಮೊನ್ನೆ ನಮ್ಮ ಹುಡುಗ ತಗೊಬಂದಿದ್ದ, ಚೆನ್ನಾಗಿತ್ತು. ಮುಟ್ನಾಳಿಗೆ ಹಿಂಗೆ ಹೋಗೋದು? ಅದೇ ನಾನು ಕೇಳ್ತಿದ್ನಲ್ಲ, ಹಿಂಗೆ ಹೋದ್ರೆ ಊರೊಳಗಡೆ ಮನೆ ಇದೆಯಾ ಅಂತ. ಕೆರೆ ಅದೇ ಇದು ಇದ್ರ ಕೆರೆ, ಹಾಂ ಕೆರೆ ಐತಲ್ಲ ಇದು, ಕೆರೆ ರೆಡಿ ಮಾಡ್ತಾರೆ. ಒಂದು ಹಾಡು ಹೇಳ ಗಾಡಿ ಹೇಳ ಗೈಸ್, ಒಂದು ಸಾಂಗ್ ಹೇಳ್ತೀನಿ. ಗಾಳಿ ಬರ್ತಾ ಸರಿಯಾಗಿ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಹಾಂ ಸಾಂಗ್ ಹೆಸರು ಗಾಳಿ ಬರ್ತಾನೆ ಅಂದರೆ ಗಾಳಿ ಬರ್ತಾ ಸರಿಯಾಗಿ ವಾಯ್ಸ್ ಕೇಳಿಸೋದಿಲ್ವಲ್ಲ, ಬರ್ರ ಅಂತ ಬರ್ತಾ ಇರ್ತದಲ್ಲ. ಕನ್ಕೊಂಡಾಗೆಲ್ಲ ಹೇಳ್ಬೇಕು ಹೇಳೋಕ್ಕಾಗ್ತಿರ್ಲಿಲ್ಲ, ಹೇಳ್ಬೇಕು ಫುಲ್ ಬರ್ತಿತ್ತು ಸಾಂಗ್ ಆಗ. ಈಗ ಹೇಳ್ಬೇಕಂದ್ರೆ ಮತ್ತೆ ಹೋಯ್ತು ಸಾಂಗ್. ಹೇಳ್ತೀನಿ ಮನೆಗೆ ಹೋಗ್ತೇನೆ ಹೇಳಿ, ಇನ್ನೊಂದ್ಸರಿ ಕೇಳಿಸ್ಕೊಂಡು. ಹಾಂ ನೆನಪಿಸ್ಕೊಂಡು. ಅಲ್ಲಿ ನೋಡಿ ಗಾಯ್ಸ್ ಎಷ್ಟಿದೆ ಕುರಿಗಳು. ಇವರು ಎಲ್ಲ ಆಲ್ಟಿಗೆ ಬರೋದಲ್ವ ಇಲ್ಲಿಗೆ, ಬೇರೆ ಕಡೆಯಿಂದ ಬಂದು ಇದೆಲ್ಲ ಮೇಯಿಸ್ಕೊಂಡು ಹೋಗ್ತಾರೆ. ಮುಸ್ಸಂಜೆ ಹೊತ್ತಲ್ಲಿ ಸ್ವಲ್ಪ ಆಗಿದೆ. ಹೌದೌದು ನೋಡಿದೆ. ಗೈಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ, ಪಾದಪೂಜೆ ಆಯಿತು, ಎಲ್ಲ ಚೆನ್ನಾಗಾಯಿತು. ಮಾಮೂಲಿ ಗಿಫ್ಟ್ ಅಂದರೆ ನನಗೆ 500 ರುಪೀಸ್ ಮೊನ್ನೆನೇ ಕೊಟ್ಟಿದ್ರು ನಮ್ಮ ಮನೆಯವರು, ಸೀರೆ ತಗೋ ಅಂತ ಹೇಳ್ಬಿಟ್ಟು. ಅಷ್ಟೇ ಗೈಸ್, ನಾವು ಬಡವರು ಏನು ಮಾಡೋಕ್ಕಾಗಲ್ಲ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.